ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಜಾನು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಗುರುವಾರದ ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಆಲ್ರೆಡಿ ಗುರುವಾರದ ಪೂಜೆ, ರಾಯರ ಪೂಜೆ ಎಲ್ಲ ಆಯಿತು. ನಮ್ಮ ಮನೆಯವರು ಮಾಡ್ತಿದ್ದಾರೆ, ನಾನು ಮಾಡಲಿಲ್ಲ. ಗುರುವಾರದ ಪೂಜೆನೇ ಅವರೇ ಮಾಡ್ತಾರೆ. ನನಗಂತೂ ತುಂಬ ಚೆನ್ನಾಗಿ ಪೂಜೆ ಕೆಲಸ ಎಲ್ಲ ಮಾಡ್ತಾರೆ. ತುಂಬ ಕ್ಲೀನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹೂವು ಎಲ್ಲ ಇಟ್ಟು ಪೂಜೆನ ಮಾಡ್ತಾರೆ. ನಾನು ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ರಕ್ಷಾಗೆ ಕಾಲೇಜ್ ರಜೆ ಇದೆ. ಟಿಫನ್ ಏನು ಮಾಡಲಿಲ್ಲ, ಒಂದೇ ಸರಿ ಅಡುಗೆ ಮಾಡೋಣ ಅಂತ ಬಸ್ಸಾರು, ಹುರುಳಿಕಾಳು ಬಸ್ಸಾರು, ಮುದ್ದೆ, ರೈಸ್ ಮಾಡ್ತಾಯಿದ್ದೀನಿ. ಸಾರು ಸ್ವಲ್ಪ ಉಕ್ಕೋಗ್ಬಿಟ್ಟಿದೆ, ಪಾತ್ರೆ ಎಲ್ಲ ಗಲೀಜಾಗ್ಬಿಡ್ತು. ಕಾಯಿಸ್ಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ ಅಂತ ಅದರಲ್ಲೇ ಮಾಡ್ತಿದ್ದೀನಿ. ನೋಡಿ, ಹುರುಳಿಕಾಳು ಪಲ್ಯನೂ ರೆಡಿಯಾಗಿದೆ. ನಮಗಂತೂ ಬಸ್ಸಾರು ಮುದ್ದೆ ಅಂದರೆ ತುಂಬಾ ಇಷ್ಟ. ಹುರುಳಿಕಾಳು ಮಾತ್ರ ಹಾಕಿ ಮಾಡಿದ್ದೀನಿ, ತರಕಾರಿ ಏನು ಮಿಕ್ಸ್ ಮಾಡಿಲ್ಲ. ಬೆಳಗ್ಗೆ ಹುರುಳಿಕಾಳು ಸಾಂಬಾರು ಮಾಡೋಂಗಿದ್ರೆ ರಾತ್ರಿನೇ ನೆನೆಸಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಅದು ತುಂಬ ಮೆತ್ತಗೆ ಇರುತ್ತೆ. ಅದು ನೆನೆಸ್ಬಿಟ್ಟು ಬೇಯಿಸಿದ್ರೆ, ಇಲ್ಲ ಅಂದರೆ ಸ್ವಲ್ಪ ಗಟ್ಟಿ ಥರನೇ ಇರುತ್ತೆ. ಜಾಸ್ತಿ ವಿಷಲ್ ಹಾಕ್ಸ್ಕೊಬೇಕಾಗುತ್ತೆ ಕುಕ್ಕರ್ಗೆ ಹಾಕಿ. ಅದಕ್ಕೆ ನೆನೆಸಿಟ್ಬಿಟ್ರೆ ಬೇಗ ಬೇಯುತ್ತೆ. ಸಾಂಬಾರು ರೆಡಿ ಆಯಿತು, ರೈಸು ರೆಡಿ ಆಗಿದೆ. ಈಗ ಮುದ್ದೆಗೆ ಇಟ್ಟಿದ್ದೀನಿ, ಬಿಸಿ ಬಿಸಿ ಮುದ್ದೆ, ಬಸ್ಸಾರು ಊಟ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಸಾಂಬಾರು ಪುಡಿ ಮಾಡಿದೆ ಅಂತ ಹೇಳಿದೆ ಅಲ್ವಾ, ರೆಸಿಪಿ ನಿಮಗೂ ಶೇರ್ ಮಾಡ್ತೀನಿ ಅಂತ. ಇವತ್ತು ಸಾಂಬಾರು ಪುಡಿ ಯಾವ ಥರ ಮಾಡ್ಕೊಳ್ಳೋದು, ಯಾವ್ಯಾವುದು ಎಲ್ಲ ಎಷ್ಟೆಷ್ಟು ಹಾಕಬೇಕು, ಯಾವ ಕಾಳು, ಯಾವ ಬೇಳೆ, ಎಷ್ಟು ಮೆಣಸಿನ್ಕಾಯಿ, ಎಷ್ಟು ಧನಿಯಾ ಬೀಜಕ್ಕೆ ಯಾವುದೆಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ ಡೀಟೇಲಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ಮಾಡ್ತಾಯಿದ್ರೆ, ಅಂದರೆ ಈಗ ತಾನೇ ಮದುವೆ ಆಗಿರೋರು, ಈಗ ತಾನೇ ಸಂಸಾರ ಸ್ಟಾರ್ಟ್ ಮಾಡಿರೋರು, ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಸಾಂಬಾರು ಪೌಡರ್ ಮಾಡಿರೋದು ರೆಸಿಪಿನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾರಾದರೂ ಗೊತ್ತಿಲ್ಲದೆ ಇದ್ದರೆ ತಿಳ್ಕೊಳ್ಳಿ ಅಷ್ಟೇ, ಗೊತ್ತಿದ್ದರೆ ಓಕೆ. ಫ್ರೆಂಡ್ಸ್, ಮುದ್ದೆ ಈ ಥರ ಮಾಡಬೇಕು. ಸುಮ್ಮನೆ ನೀರು ಕಾಯಿಸ್ಬಿಟ್ಟು ಅದನ್ನು ರಾಗಿ ಹಿಟ್ಟನ್ನ ಅದರಲ್ಲಿ ಹಾಕ್ಬಿಟ್ಟು ಸುಮ್ಮನೆ ಕಡ್ಡಿಯಲ್ಲಿ ಈ ಥರ ಆಡಿಸ್ಬಿಟ್ಟು, ಸ್ಪೂನೆಲ್ಲ ಕಡ್ಡಿಯೆಲ್ಲ ಈ ಥರ ಆಡಿಸ್ಬಿಟ್ಟು ಮುದ್ದೆ ಕಟ್ಟಿದ್ರೆ ಚೆನ್ನಾಗಿರಲ್ಲ. ನೋಡಿ, ನೀರು ಸ್ವಲ್ಪ ಹಸಿಟ್ಟು ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಾಯಿಸಿ, ಸ್ವಲ್ಪ ಅದು ಉಕ್ಕು ಬರುವಾಗ ಮತ್ತು ರಾಗಿ ಹಿಟ್ಟು ಹಾಕಿ ಅದನ್ನು ಸ್ವಲ್ಪ ಲೋ ಫ್ಲೇಮು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸಿ. ನೋಡಿ, ಈ ಥರ ಕೆಳಗಡೆ ಇಟ್ಕೊಂಡು, ಇದು ಮೆಟ್ಕೋಲ್ ಅಂತಾರಲ್ವ, ಅದನ್ನು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಪಾತ್ರೆಗೆ ಹಾಕಿ ಅದನ್ನು ತುಳ್ಕೊಂಡು ನೋಡಿ, ಈ ಥರ ತಿರುಕೊಟ್ಕೊಂಡು ಮುದ್ದೆ ತೊಳ್ಸಿದ್ರೇ ತುಂಬ ಟೇಸ್ಟಾಗಿರೋದು ಮುದ್ದೆ. ಹಳ್ಳಿ ಕಡೆ ಇದೇ ಥರನೇ ಮುದ್ದೆ, ಯಾವಾಗಲೂ ಅಷ್ಟೇ ಇದೇ ಥರನೇ ಮಾಡೋದು. ಇನ್ನು ಒಲೆಯಲ್ಲಿ ಮಾಡೋರಂತೂ ಈಗ ತುಂಬಾ ರೇರು, ಯಾರೋ ಅಪರೂಪಕ್ಕೆ ಒಲೆಯಲ್ಲಿ ಮಾಡೋರು ಮುದ್ದೆ ತೊಳ್ಸೋದಕ್ಕೆ ಅಂತ, ಅಂದರೆ ಮುದ್ದೆನ ಇಟ್ಕೊಳ್ಳೋದಕ್ಕೆ ಒಂದು ಮೆಟ್ಕೋಲು ಅಂತ ಮಾಡಿರ್ತಾರೆ. ಅದರಲ್ಲಿ ಅದನ್ನು ಹಾಕ್ಬಿಟ್ಟು ತುಳ್ಕೊಂಡು ಒಲೆ ಮೇಲೆ ಬೇಯಿಸ್ಕೊಂಡು ಮುದ್ದೆನ ಮಾಡ್ತಿರ್ತಾರೆ. ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಗೊತ್ತಾ. ಆ ಥರ ಮಾಡಿದ್ರೆ ಮುದ್ದೆ ಚೆನ್ನಾಗಿರೋದು. ಇನ್ನು ಮುದ್ದೆ ಒಂದೇ ತಿನ್ನೋಕ್ಕಾಗಲ್ಲ, ಸ್ವಲ್ಪ ರೈಸು ಇರಲೇಬೇಕು. ಮುದ್ದೆ ತಿಂತೀವಿ ಅಂತ ಬರೀ ಮುದ್ದೆನೇ ತಿನ್ನಲ್ಲ, ಮುದ್ದೆ ಇಲ್ಲ ಅಂದರೂ ರೈಸ್ ಅಂತೂ ಇರಲೇಬೇಕು. ಸ್ವಲ್ಪ ರೈಸು, ಮುದ್ದೆ, ಬಸ್ಸಾರು ಮಾಡಿದ್ದೆ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಸಾಂಬಾರು ಪುಡಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಸ್ವಲ್ಪ ಐಟಮ್ ಎಲ್ಲ ಆಗಾಗ ತಂದಿಟ್ಕೊಂಡಿದ್ದು. ಇನ್ನು ಸ್ವಲ್ಪ ಐಟಮ್ಮು ಮೊನ್ನೆ ಯುಗಾದಿ ಹಬ್ಬಕ್ಕೆ ಚೀಟಿ ಹಾಕ್ತೀವಲ್ವ, ಮಟನ್ ಚೀಟಿ ಅಂತ, ಅದರಲ್ಲಿ ಎಲ್ಲ ಐಟಮು ಬಂದಿತ್ತು. ತುಂಬಾ ಚೆನ್ನಾಗಿರೋ ಐಟಮ್ ಕೊಡ್ತಾರೆ, ಎಲ್ಲ ರಾಯಲ್ ಮಾರ್ಟ್ ಐಟಮ್ ಕೊಡ್ತಾರೆ. ಅದರಲ್ಲಿ ಏನಿದೆ, ಇನ್ನು ಎಕ್ಸ್ಟ್ರಾ ಏನು ತೊಗೊಬೇಕು ಅಂತೆಲ್ಲ ನೋಡಿ ತರಿಸಿದ್ದೆ. ಅದು ಎಲ್ಲ ಇಲ್ಲದೆ ಇರೋದೆಲ್ಲ ಸ್ವಲ್ಪ ಐಟಮ್ ಎಲ್ಲ ತರಿಸ್ಕೊಂಡಿದ್ದೆ. ಎಲ್ಲ ಅದನ್ನು ನೋಡಿ ಈ ಥರ ಮೆಜರ್ಮೆಂಟ್ ಮಾಡಿನೇ ನಾನು ಹಾಕಿರೋದು. ಹೇಳ್ತೀನಿ ಯಾವ್ಯಾವುದನ್ನು ಎಷ್ಟೆಷ್ಟು ಹಾಕಬೇಕು ಅಂತ. ಪ್ರತಿಯೊಂದನ್ನು ಅಳತೆ ಮಾಡಿ ತೋರಿಸೋ ಅಷ್ಟು ಅವಶ್ಯಕತೆ ಏನಿಲ್ಲ. ಅಂದರೆ ಯಾರೂ ಅಷ್ಟೊಂದು ತಿಳುವಳಿಕೆ ಇಲ್ಲದೆ ಇರೋರು ಇರಲ್ವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಫಸ್ಟು ಏನೇನು ಹಾಕಬೇಕು ಅಂತ ಎಲ್ಲ ಬಿಸಿಲಿಗೆ ಇಟ್ಬಿಡಬೇಕು. ಚೆನ್ನಾಗಿ ಒಂದು 2-3 ದಿನ ಈ ಥರ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಒಣಗಿಸಿದಾದ್ಮೇಲೆ ಕ್ಲೀನ್ ಮಾಡ್ಕೊಳ್ಬೇಕು. ಯಾಕೆಂದರೆ ಒಣಗಕ್ಕೆ ಇಟ್ಟಿದ್ದಾಗ ಅಲ್ಲಿ ಧೂಳು ಅದು ಇದು ಏನೇನು ಕಡ್ಡಿ ಕಸ ಎಲ್ಲ ಬಿದ್ದಿರುತ್ತಲ್ವ, ಅದಕ್ಕೆ ಫಸ್ಟು ಒಣಗಿಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಎಲ್ಲ ಒಣಗಿಸಿ ಕ್ಲೀನ್ ಮಾಡಿ ಈಗ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ ಏನೇನು ಬೇಕು ಅಂತ ಈಗ ಹೇಳ್ತೀನಿ. 1 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 kg ಧನಿಯಾ ಬೀಜ ತೊಗೊಂಡಿದ್ದೀನಿ, ಅರ್ಧ kgಯಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ಕಲರು ಚೆನ್ನಾಗಿ ಬರುತ್ತೆ ಅಂತ. ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕಲರ್ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲಿ ಮೆಣಸಿನ್ಕಾಯಿ ಇನ್ನೂ ರೆಡ್ಡಾಗಿ ಕಲರ್ ಎಲ್ಲ ಚೆನ್ನಾಗಿದೆ. ಖಾರಕ್ಕೆ ಇನ್ನು ಸ್ವಲ್ಪ ಹಾಕ್ಕೊಬೇಕು. ಖಾರ ಜಾಸ್ತಿ ಬೇಕು ಅನ್ನೋರು 1 kgಗಿಂತೂ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ಅರ್ಧ kg ಜೀರಿಗೆ ತೊಗೊಂಡಿದ್ದೀನಿ, 400 ಗ್ರಾಮ್ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಜೀರಿಗೆ ಮತ್ತು ತೊಗರಿಬೇಳೆನ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ಉದ್ದಿನ ಬೇಳೆನ 400 ಗ್ರಾಮ್ ತೊಗೊಂಡಿದ್ದೀನಿ, ಹೆಸರು ಕಾಳನ್ನು 1/4 kg ತೊಗೊಂಡಿದ್ದೀನಿ, ಕಡಲೆಬೇಳೆನ 1/4 kg ತೊಗೊಂಡಿದ್ದೀನಿ,
ಮೆಣಸು 100 ಗ್ರಾಮ್ ತೊಗೊಂಡಿದ್ದೀನಿ, ಮೆಂತ್ಯ 50 ಗ್ರಾಮ್ ತೊಗೊಂಡಿದ್ದೀನಿ, ಸಾಸಿವೆ 50 ಗ್ರಾಮ್ ತೊಗೊಂಡಿದ್ದೀನಿ, ಗಸಗಸೆ 50 ಗ್ರಾಮ್ ತೊಗೊಂಡಿದ್ದೀನಿ, ಉಪ್ಪು ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ, ಅರಿಶಿನ ಕೊಂಬನ್ನು ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ, ಚಕ್ಕೆ ಲವಂಗ ಎರಡೂ ಸೇರಿಸಿ 50 ಗ್ರಾಮ್ ತೊಗೊಂಡಿದ್ದೀನಿ, ಒಂದು 200 ಗ್ರಾಮ್ ಅಥವಾ 250 ಗ್ರಾಮ್ ಅದು 1/4 kg ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಇಂಗು ಯೂಸ್ ಮಾಡ್ತಿಲ್ಲ. ಸಾಂಬಾರಿಗೆ ಮಾಡುವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋದು. ನಾನು ಸಾಂಬಾರು ಪುಡಿಗೆ ಯಾವತ್ತೂ ಇಂಗುನ ಮಿಕ್ಸ್ ಮಾಡಲ್ಲ. ನೋಡಿ, ಮೆಣಸಿನ್ಕಾಯಲ್ಲಿ ಈ ಥರ ಕಡ್ಡಿ ಎಲ್ಲ ತೆಗೆದ್ಬಿಡಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಕಹಿ ಇರುತ್ತೆ. ಖಾರ ಸಾಲಿಲ್ಲ ಅಂದರೆ ನೋಡಿ, ಇದು ಖಾರದ ಮೆಣಸಿನ್ಕಾಯಿ. ನಿಮ್ಗೆ ಬೇಕು ಅಂದರೆ ಒಂದು ಸ್ವಲ್ಪ 1/4 kg ಅಷ್ಟು ಹಾಕ್ಕೊಬೋದು. ಇಷ್ಟು ಅಲ್ಲ, ನಾನು ತೋರಿಸ್ತಿದ್ದೀನಿ ಅಷ್ಟೇ. ಇದು ನೋಡಿ, ಸ್ವಲ್ಪ ಕಲರು ಡಿಮ್ಮು ಇದೆ. ಇದು ಹಾಕಿದ್ರೆ ಕಲರ್ ಬರಲ್ಲ. ನೋಡಿ, ಕಲರ್ಗೋಸ್ಕರ ಸಾಂಬಾರು ಪುಡಿಗೆ ಮೆಣಸಿನ್ಕಾಯಿನ ನೋಡಿ ಚೆನ್ನಾಗಿರೋ ಅಂಥದ್ದು ತರಬೇಕಾಗುತ್ತೆ. ಖಾರ ಬೇಕು ಅಂದರೆ ಅದನ್ನೇ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಇನ್ನು 1 ಕಟ್ಟಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಇದೆಲ್ಲದನ್ನು ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಜೀರಿಗೆ ಅರ್ಧ kg ಹಾಕಬೇಕು. ಜೀರಿಗೆ ಹಾಕಿದ್ರೇ ತುಂಬ ಟೇಸ್ಟ್ ಬರೋದು. ಫ್ರೆಂಡ್ಸ್, ಹೆಸರು ಬೇಳೆ ಆದರೂ ತೊಗೊಬೋದು, ಹೆಸರು ಕಾಳಾದರೂ ತೊಗೊಬೋದು, ಮತ್ತು ಕಡಲೆ ಬೇಳೆ ಆದರೂ ತೊಗೊಬೋದು, ಕಡಲೆ ಕಾಳಾದರೂ ತೊಗೊಬೋದು. ಅಕ್ಕಿ ಯಾಕಪ್ಪ ಹಾಕೋದು ಅಂದರೆ ಸ್ವಲ್ಪ ಸಾಂಬಾರು ಮಂದಗೆ ಇರಲಿ ಅಂತ ಅಕ್ಕಿ ಹಾಕೋದು. ಫ್ರೆಂಡ್ಸ್, ಜೀರಿಗೆ ಮಾತ್ರ ಕಡಿಮೆ ಮಾಡೋದಕ್ಕೆ ಹೋಗಬೇಡಿ, ಟೇಸ್ಟು ಇರಲ್ಲ. ಜೀರಿಗೆ ಎಷ್ಟು ಹಾಕ್ತೀವೋ ಅಷ್ಟೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ಇನ್ನು ಮೆಂತ್ಯನೂ ಅಷ್ಟೇ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು, 50 ಗ್ರಾಮೇ ಹಾಕ್ಕೊಬೇಕು, ಯಾಕೆಂದರೆ ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ತೊಗರಿಬೇಳೆನೂ ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಅರ್ಧ kg ಹಾಕಿದ್ರೂ ಪರವಾಗಿಲ್ಲ. ತೊಗರಿಬೇಳೆ ಹಾಕೋದ್ರಿಂದ ಅಷ್ಟೇ ಟೇಸ್ಟ್ ಕೊಡುತ್ತೆ. ಇನ್ನು ಉದ್ದಿನಬೇಳೆನೂ ಸ್ವಲ್ಪ ಕಹಿ ಥರ ಇರುತ್ತೆ, ಅದಕ್ಕೆ ಅದು 100 ಗ್ರಾಮ್ ಅಷ್ಟು ಕಡಿಮೆ ತೊಗೊಳ್ಳೋದು. ಇನ್ನು ಸಾಸಿವೆ ಹೇಳೋಂಗೆ ಇಲ್ಲ, ಅದು ಸ್ವಲ್ಪ ತುಂಬಾ ಕಹಿ ಇರುತ್ತೆ, ಸಾಕು 50 ಗ್ರಾಮ್ ಸಾಕಾಗುತ್ತೆ. ಸಾಸಿವೆ ಅದು ಡ್ರೈ ಮಾಡಿ ಹಾಕೋದ್ರಿಂದ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಉಪ್ಪು ಹಾಕೋದ್ರಿಂದ ಬೇಗ ಹುಳ ಬರಲ್ಲ, ಗೂಡು ಕಟ್ಟಲ್ಲ ಅನ್ನೋ ಉದ್ದೇಶಕ್ಕೆ ಉಪ್ಪು ಹಾಕೋದು. ಉಪ್ಪು ಹಾಕೋದು ಗೂಡು ಕಟ್ಟಲ್ಲ ಅನ್ನೋ ಉದ್ದೇಶಕ್ಕೆ. ಉಪ್ಪು ಆಪ್ಷನಲ್ ಆಗಿರುತ್ತೆ, ಬೇಕಿದ್ರೆ ಹಾಕಿ, ಬೇಡ ಅಂದರೆ ಬೇಡ. ಬಾಕ್ಸ್ಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿ ಉಪ್ಪನ್ನು ಹಾಕಿದ್ರೆ ಅದು ಆಗುತ್ತೆ, ಆ ಥರನೂ ಹಾಕ್ಬೋದು. ಇಲ್ಲ ನಾವು ಸಾಂಬಾರು ಪುಡಿಗೆ ಮಿಕ್ಸ್ ಮಾಡ್ತೀವಿ ಅನ್ನೋರು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೋಡಿ, ಎಲ್ಲ ಆದಮೇಲೆ ಒಂದೊಂದನ್ನೇ ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಲ್ಲದನ್ನು ಈ ಥರ ಹುರ್ಕೊಬೇಕಾಗುತ್ತೆ. ಹೈ ಫ್ಲೇಮ್ ಇಡಬೇಡಿ, ಉರಿ ಜಾಸ್ತಿ ಇಡಬೇಡಿ, ಸೀದೋಗ್ಬಿಡುತ್ತೆ. ಹಾಗೆ ಒಂದು ಹುರಿದಿರುತ್ತೆ, ಒಂದು ಹುರಿದಿರಲ್ಲ. ಅದಕ್ಕೆ ಉರಿನ ಕಡಿಮೆ ಇಟ್ಕೊಂಡು ನಿಧಾನವಾಗಿ ಕೈ ಆಡಿಸ್ತಾನೆ ಇರಬೇಕು. ಕೈ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಕೈ ಆಡಿಸ್ತಾನೆ ಉರಿಬೇಕು. ಎಲ್ಲ ಪದಾರ್ಥಗಳನ್ನೂ ಅಷ್ಟೇ ಕೈ ಆಡಿಸ್ತಾನೇ ಇರಬೇಕು, ಅದು ಉರಿಯೋವರೆಗೂ. ನಾವು ಯಾವ ಥರ ಎಲ್ಲದನ್ನು ಉರಿತೀವಿ, ಯಾವ ಥರ ಎಲ್ಲದನ್ನು ಯಾವ್ಯಾವ ಸಾಮಗ್ರಿಗಳನ್ನ ಯಾವ ಥರ ಹಾಕ್ತೀವಿ, ಟೇಸ್ಟ್ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಉರಿಯೋದು ಕರೆಕ್ಟಾಗಿ ಉರಿಲ್ಲ ಅಂದರೆ ಸಾಂಬಾರು ಪೌಡರ್ ಟೇಸ್ಟು ಚೆನ್ನಾಗಿ ಬರಲ್ಲ. ಕರೆಕ್ಟಾಗಿ ಹುರಿದಿದ್ರೇ ಸಾಂಬಾರು ಪೌಡರು ಚೆನ್ನಾಗಿ ಟೇಸ್ಟ್ ಬರೋದು. ಅದನ್ನು ಅಷ್ಟೇ ಈ ಥರ ಎಲ್ಲ ಹುರ್ಕೊಂಡು ಲಾಸ್ಟಲ್ಲಿ ಮೆಣಸಿನ್ಕಾಯಿ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ಮುಂಚೆನೇ ಮೆಣಸಿನ್ಕಾಯಿ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಘಾಟ್ ಇರುತ್ತೆ, ಮಿಕ್ಕಿದೆಲ್ಲ ಹುರಿಯೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಈ ಸಾಮಗ್ರಿಗಳನ್ನೆಲ್ಲ ಹುರಿದಾದ್ಮೇಲೆ ಲಾಸ್ಟಲ್ಲಿ ಮೆಣಸಿನ್ಕಾಯಿ ಹುರಿಯೋದಕ್ಕೆ ಇಟ್ಕೊಬೇಕು. ಫ್ರೆಂಡ್ಸ್, ಎಲ್ಲದನ್ನು ಹುರಿದು ಸಪ್ರೇಟಾಗಿ ಹಾಕಿ ಅದು ಆರಾದಮೇಲೆ ಮಿಕ್ಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ನಾವು ಎಲ್ಲ ಹುರಿದು ಒಂದ್ರ ಮೇಲೆ ಒಂದು ಹಾಕ್ತಾಯಿದ್ರೆ ಮುಂಚೆ ಹುರಿದಿರೋದು ಹಾರಿರುತ್ತೆ, ಮತ್ತು ಇದನ್ನು ಹಾಕ್ತೀವಿ, ಇದ್ರ ಬಿಸಿಗೂ ಅದು ಸ್ವಲ್ಪ ಒಂಥರ ಸೀದೋದಂಗೆ ಆಗುತ್ತೆ. ಅದಕ್ಕೆ ಏನೇ ಉರಿಲಿ ಎಲ್ಲದನ್ನು ಹುರಿದು ಸಪ್ರೇಟಾಗಿ ಹಾಕ್ಬಿಟ್ಟು ಆರಿಸ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಎಣ್ಣೆ ಏನೂ ಹಾಕಿಲ್ಲ. ಯಾವುದೇ ಕಾರಣಕ್ಕೂ ಈ ಕಾಳುಗಳಿಗೆ ಬೇಳೆಗೆ ಏನು ಸ್ವಲ್ಪನೂ ಎಣ್ಣೆ ಹಾಕಬಾರ್ದು. ಎಣ್ಣೆ ಹಾಕೋದ್ರಿಂದ ಅದೇ ಆವಾಗಲೇ ಹೇಳ್ದಂಗೆ ಗೂಡು ಕಟ್ಟುತ್ತೆ, ಮತ್ತು ಮಿಷಿನ್ ಒಳಗಡೆ ಪೌಡರು ಚೆನ್ನಾಗಿ ಬರಲ್ಲ, ಎಲ್ಲ ಮಿಷಿನ್ಗೆ ಮೆತ್ಕೊಂಡ್ಬಿಟ್ಟಿರುತ್ತೆ. ಹೇಳ್ತಾರಲ್ವ ಮಿಷಿನವರು, ಪುಡಿ ಸರಿಯಾಗಿ ಬರಲ್ಲ, ಎಷ್ಟೊಂದು ಎಣ್ಣೆ ಹಾಕ್ತೀರಾ ಅಂತ. ಅದಕ್ಕೆ ಲೈಟಾಗಿ ಮೆಣಸಿನ್ಕಾಯಿಗೆ ಮಾತ್ರ ಹಾಕಿ ಹುರ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಎಲ್ಲದನ್ನು ಈ ಥರ ಹುರ್ಕೊಬೇಕು. ಇನ್ನೊಂದು ಈಸಿಯಾಗಿ ಗೊತ್ತಾಗುತ್ತೆ ಯಾವ ಥರ ಆಗಿದೆ ಅಂತ, ಯಾವ ಥರ ಹುರಿದಿರೋದಾಗಿದೆ ಅಂತ ಯಾವ ಥರ ಗೊತ್ತಾಗುತ್ತೆ ಅಂದರೆ ನೋಡಿ, ಈ ಥರ ಕಲರ್ ಚೇಂಜ್ ಆಗುತ್ತೆ. ಹಾಗೆ ನಾವು ಅದನ್ನು ಕೈಯಲ್ಲಿ ಹಿಡ್ದಿದ ತಕ್ಷಣ ನಮಗೆ ಸುಡುತ್ತೆ ಕೈ, ಆಗ ಕರೆಕ್ಟಾಗಿ ಆಗಿದೆ ಅಂತ. ಇನ್ನು ಸಾಸಿವೆನೂ ಚಿಟಪಟ ಅನ್ನುತ್ತೆ, ಅಲ್ಲಿವರೆಗೂ ಹುರ್ಕೊಬೇಕು. ಮೆಣಸೂ ಅಷ್ಟೇ, ಅದು ಸಿಡಿತಾ ಇರುತ್ತೆ, ಆವಾಗ ಅದು ಸಿಡಿಯೋವರೆಗೂ ಹುರ್ಕೊಬೇಕಾಗುತ್ತೆ. ಜೀರಿಗೆ ಹುರಿಯೋವರೆಗೂ ಅಷ್ಟೇ, ಅದು ಚಿಟ ಅಂತ ಇರುತ್ತೆ, ಅದು ಅಲ್ಲಿವರೆಗೂ ಹುರ್ಕೊಬೇಕು. ಈ ಬೇಳೆಗಳೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಬೇಕಾಗುತ್ತೆ. ತುಂಬ ಡಾರ್ಕ್ ಬ್ರೌನಾಗಿ ಬೇಡ. ನೋಡಿ, ಇದು ಮೀಡಿಯಮ್ ಆಗಿದೆ, ಇಷ್ಟು ಹುರ್ಕೊಂಡ್ರೆ ಸಾಕು. ಇನ್ನು ಈ ಕಾಳು ಎಲ್ಲ ಹುರಿಯೋದು ಸ್ವಲ್ಪ ನಿಧಾನವಾಗಿ ಹುರ್ಕೊಬೇಕು, ಯಾಕೆಂದರೆ ಕಾಳು ಬೇಗ ಹುರಿಯಲ್ವಲ್ಲ. ಒಂದು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ನಿಧಾನವಾಗಿ ಒಂದು ಹದವಾಗಿ ಎಲ್ಲದನ್ನು ಹುರ್ಕೊಬೇಕಾಗುತ್ತೆ. ಇನ್ನು ಕರಿಬೇವು ಸೊಪ್ಪು ಇವತ್ತು ಮಾಡ್ತೀವಿ ಸಾಂಬಾರು ಪುಡಿ ಅನ್ನೋಂಗಿದ್ರೆ ನೆನ್ನೆನೇ ಸ್ವಲ್ಪ ಎಲ್ಲ ತೊಳೆದು ಒಣಗಿಸಿ ಸ್ವಲ್ಪ ಬಾಡಿರೋ ಥರ ಇಟ್ಕೊಂಡು
ಹುರಿದ್ರೆ ಬೇಗ ಆಗುತ್ತೆ. ಇನ್ನು ಹಸಿ ಸೊಪ್ಪನ್ನೇ ಹಾಕಿ ಹುರಿಯೋಕೆ ಹೋದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಸಿದಾದರೂ ಹುರಿಬೋದು. ಸ್ವಲ್ಪ ಬೇಗ ಆಗಲಿ ಅನ್ನೋರು ಹಿಂದಿನ ದಿನವೇ ಸ್ವಲ್ಪ ತೊಳೆದ್ಬಿಟ್ಟು ಎಲ್ಲ ಬಾಡಿಸಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ತೊಗರಿಬೇಳೆನೂ ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಫ್ರೆಂಡ್ಸ್, ಸಾಂಬಾರು ಪುಡಿಗೆ ಏನೆಲ್ಲ ಸಾಮಗ್ರಿಗಳು ಎಷ್ಟೆಷ್ಟು ಹಾಕಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟು. ನಾವು ಹುರಿಯೋದು ಕೂಡ ತುಂಬಾ ಇಂಪಾರ್ಟೆಂಟು. ನಾವು ಹುರಿಯೋದ್ರ ಮೇಲೆ ಕೂಡ ಟೇಸ್ಟ್ ಡಿಪೆಂಡ್ ಆಗುತ್ತೆ. ಹಾಗೆ ತುಂಬ ಚೆನ್ನಾಗಿ ಹುರಿದು ಪೌಡ್ರ್ ಮಾಡಿದರೆ ತುಂಬ ದಿನವೂ ಇರುತ್ತೆ. ಇಲ್ಲ ನಾವು ಅರ್ಧಂಬರ್ಧ ಹುರಿದಿಲ್ಲ, ಕಾಳು ಕಡಿ ಸರಿಯಾಗಿ ಹುರಿದಿಲ್ಲ ಅಂದರೆ ಬೇಗ ಹುಳ ಬೀಳೋದು, ಬೇಗ ಒಂಥರ ಸ್ಮೆಲ್ ಬರೋದು, ಕೆಟ್ಟೋಗೋದು ಆ ಥರ ಆಗುತ್ತೆ. ಅದಕ್ಕೆ ಸಾಂಬಾರು ಪುಡಿ ಮಾಡುವಾಗ ಹದವಾಗಿ ಹುರ್ಕೊಬೇಕು. ಕಾಳೆಲ್ಲ ಹುರಿತಾ ಇದ್ದರೆ ಅದು ಸ್ಮೆಲ್ ಗಮ್ ಅಂತ ವಾಸನೆ ಬರಬೇಕು, ಆ ಥರ ಹುರಿಬೇಕು ಕಾಳನ್ನು. ಇಂಥ ರೆಸಿಪಿಗಳೆಲ್ಲ ಮಾಡುವಾಗ ತುಂಬ ಪೇಷನ್ಸಿಂದ ತುಂಬ ಕೂಲಾಗಿ ಸಮಾಧಾನವಾಗಿ ಮಾಡಬೇಕಾಗುತ್ತೆ. ನಾನೇನು ಸ್ವಲ್ಪ ಹೊತ್ತಿಗೆ ಮಾಡಿಟ್ಬಿಡೋಣ ಅಂದರೆ ಆಗಲ್ಲ, ಅದು ಚೆನ್ನಾಗೂ ಬರಲ್ಲ. ಅದಕ್ಕೆ ಟೈಮ್ ತೊಗೊಂಡು ಮಾಡ್ಕೊಬೇಕಾಗುತ್ತೆ. ಯಾಕೆ ಅಂದರೆ ನಾವು ಈಗ ಒಂದು 3-4 ಜನ ಇದ್ದರೆ 1 kg ಮಾಡಿಕೊಂಡ್ರೆ 1 ವರ್ಷ ಅಂತೂ ಯಾವ ಥರನ ಬಳಸಲಿ 1 ವರ್ಷ ಅಂತೂ ಬಂದೇ ಬರುತ್ತೆ. 1 kg ಮಾಡಿಕೊಂಡ್ರೆ 1 ವರ್ಷ ಬಂದೇ ಬರುತ್ತೆ. ವರ್ಷ ಪೂರ್ತಿ ಸಾಂಬಾರೆಲ್ಲ ಚೆನ್ನಾಗಿರ್ಬೇಕಲ್ವ, ಅದಕ್ಕೆ ಚೆನ್ನಾಗಿ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡಬೇಕು. ಫ್ರೆಂಡ್ಸ್, ಇನ್ನು ಧನಿಯಾ ಬೀಜನ 1 kgನೂ ಒಂದೇ ಸಾರಿ ಹಾಕಿ ಹುರ್ಕೊಬಾರ್ದು. ಕಾಲು kgನೇ ಹಾಕ್ಕೊಂಡು ಒಂದು 4 ಟೈಮ್ ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಒಂದೇ ಸಾರಿ ಹಾಕ್ಬಿಟ್ರೆ ಅದು ಒಂದು ಉರಿಯುತ್ತೆ, ಒಂದು ಉರಿಯಲ್ಲ. ಅಕಸ್ಮಾತ್ ದೊಡ್ಡ ಬಾಣಲೆ ಇಟ್ಟು, ನಾನು ಸ್ವಲ್ಪ ದೊಡ್ಡದೇ ಇಟ್ಟಿದ್ದೀನಿ, ಅಲ್ಲಿಗೂ ಸ್ವಲ್ಪನೇ ಹಾಕ್ಕೊಂಡು ಉರಿತಾ ಇದ್ದೀನಿ. ಚೆನ್ನಾಗಿ ಅದು ರೋಸ್ಟ್ ಆಗಲಿ ಅಂತ ಸ್ವಲ್ಪ ಹಾಕ್ಕೊಂಡು ಈ ಥರ ಹುರ್ಕೊಬೇಕು. ಧನಿಯಾ ಬೀಜ ಹುರಿಯೋವಾಗಲೂ ಅಷ್ಟೇ, ಅದು ಗಮ್ ಅಂತ ವಾಸನೆ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಅಷ್ಟೇ ಯಾವ್ಯಾವ್ದು ಎಷ್ಟೆಷ್ಟು ಹಾಕಬೇಕು ಅಂತ ತಿಳ್ಕೊಂಡ್ರೆ ಅಮ್ಮ ಮಾಡಬೇಕು, ಇನ್ನೊಬ್ಬರು ಮಾಡಬೇಕು, ಮತ್ತೊಬ್ಬರು ಮಾಡಬೇಕು, ಅವ್ರನ್ನ ಕೇಳಬೇಕು, ಇವ್ರು ಕೇಳಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಯಾರು ಬೇಕಿದ್ದರೂ ಸಾಂಬಾರು ಪುಡಿಯನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಎಲ್ಲ ಕಾಳುಗಳನ್ನು ಹುರಿದಿದ್ದಾಯಿತು. ಈಗ ಲಾಸ್ಟಲ್ಲಿ ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ. ಮೆಣಸಿನ್ಕಾಯಿನೂ ಅಷ್ಟೇ ಎಲ್ಲ ಒಂದೇ ಸಾರಿ ಹಾಕಿ ಹುರಿಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಮೆಣಸಿನ್ಕಾಯಿ ಹುರಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಸೀಸದೆ ಸ್ವಲ್ಪ ಏನಾದರೂ ಸೀಸ್ಬಿಟ್ರೆ ಕಲರೇ ಚೇಂಜ್ ಆಗಿಬಿಡುತ್ತೆ. ಸಾಂಬಾರು ಪುಡಿ ಕಲರ್ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೋಡಿ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಹುರ್ಕೊಬೇಕಾಗುತ್ತೆ. ಕಲರು ಅದು ಸೀದೋಗ್ದಿರ, ಕಲರ್ ಚೇಂಜ್ ಆಗ್ದಿರ ಹುರ್ಕೊಬೇಕಾಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಬೇಕು. ಯಾವುದೇ ಕಾರಣಕ್ಕೂ ಎಣ್ಣೆ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಎಲ್ಲ ಹುರಿದಿದ್ದಾಯಿತು. ಹಾಗೆ ಸಪ್ರೇಟಾಗಿ ಇಕ್ಕಿದ್ದೆ, ಅದೆಲ್ಲ ಆರಿಸಿದ್ದು ಆಯಿತು. ನೋಡಿ, ಈಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮಿಷನ್ಗೆ ಹಾಕ್ಸ್ಕೊಂಬಂದಿದ್ದು ಆಯಿತು. ಅದನ್ನು ವಿಡಿಯೋ ಆನ್ ಮಾಡ್ದಿರೋ ವಿಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ. ಮಿಷನ್ಗೆ ಹೋಗಿರೋದು ವಿಡಿಯೋ ಇಲ್ಲ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ, ಕಲ್ಲರು ಅಷ್ಟೇ ಕರೆಕ್ಟಾಗಿದೆ. ತುಂಬ ಒಂದು ವಾಸನೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ. ಇನ್ನು ಸಾಂಬಾರು ಮಾಡಿ ನೋಡಬೇಕು ಟೇಸ್ಟ್ ಯಾವ ಥರ ಬಂದಿದೆ ಅಂತ. ಫ್ರೆಂಡ್ಸ್, ನೀವು ಮನೆಯಲ್ಲಿ ಸಾಂಬಾರು ಪೌಡ್ರ್ ಮಾಡಿದರೆ ಇದೇ ಥರನೇ ಮಾಡಿ, ನಾನು ಹೇಳ್ಕೊಟ್ಟಿರೋಂಥ ಮೆಜರ್ಮೆಂಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮಿಂದ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.